ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶುಭ ಮನು ವ್ಲಾಗ್ಸ್. ಇವತ್ತು ಡೇಟ್ 13 ಆಗಿರುತ್ತೆ, ಅಂದರೆ ನನ್ನ ವೆಯ್ಟ್ ಲಾಸ್ ಜರ್ನಿಯ ಡೇಟ್ 13 ಆಗಿರುತ್ತೆ. ಹಾಗಾಗಿ ನಾನಿಲ್ಲಿ ಡೇ 13ನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ನಿನ್ನೆ ನೈಟು ನಾವಿಲ್ಲಿ ಏನೋ ಡ್ರೈ ಫ್ರೂಟ್ ಲಡ್ಡುನ ಮಾಡಿ ಮಲಗಿದ್ ಲೇಟ್ ಆಯ್ತು. ಇನ್ನೇನು ಬೆಳಿಗ್ಗೆ ಎದ್ದು ವರ್ಕೌಟ್ ಎಲ್ಲ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅನ್ನಷ್ಟರಲ್ಲಿ ಚಿಂಟುಗೆ ಮತ್ತೆ ಕೆಮ್ಮು ಸ್ಟಾರ್ಟ್ ಆಗಿ ಅವನು ಸ್ವಲ್ಪ ಮೈಯೆಲ್ಲ ಬಿಸಿ ಇತ್ತು. ಹಾಗಾಗಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅದಕ್ಕೆ ಬೆಳಗ್ಗೆ ತಿಂಡಿಗೆ ನಾನಿಲ್ಲಿ ಇಡ್ಲಿ ಮತ್ತು ಚಟ್ನಿನ ಮಾಡ್ಕೊಳ್ಳೋಣ ಅಂತೇಳಿ ಇಡ್ಲಿ ಹಿಟ್ಟನ್ನು ರುಬ್ಬಿಟ್ಟಿದ್ದೆ. ಇಡ್ಲಿನೂ ಕೂಡ ಮಾಡಿಕೊಂಡು ನಾನು ಕೂಡ ರೆಡಿಯಾಗಿ ಅವನನ್ನು ಕೂಡ ರೆಡಿ ಮಾಡಿಸಿ ಇನ್ನೇನು ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ. ಇಡ್ಲಿನೇ ತಿನ್ಕೊಂಡು, ಅಂದರೆ ಕೆಲವೊಂದು ಕ್ಲಿಪ್ಪಿಂಗ್ಸ್ಗಳನ್ನ ತೊಗೊಳಕ್ಕಾಗಲಿ, ಅಂದರೆ ಸ್ವಲ್ಪ ಬೇಜಾರಿತ್ತು, ಸ್ವಲ್ಪ ಹುಷಾರಿಲ್ವಲ್ಲ ಅವನಿಗೂ ಕೂಡ ಅಂತ ಹೇಳ್ಬಿಟ್ಟು ಹಾಗಾಗಿ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿಲ್ಲ. ಇನ್ನು ಇಡ್ಲಿನ ತಿಂದು, ಅಂದರೆ ಮೆಂತ್ಯ ನೀರು ಮತ್ತು ಫ್ಲಾಕ್ಸ್ ಸೀಡ್ಸ್ ನೀರು ಅಷ್ಟೇ ಕುಡಿದಿದ್ದು. ಯಾವುದೇ ರೀತಿಯ ಡೆಟಾಕ್ಸ್ ವಾಟರ್ನ ತೊಗೊಳ್ಳಿಲ್ಲ. ಕೆಲಸಗಳೆಲ್ಲ, ಅಂದರೆ ಮನೆ ಕೆಲಸ ಕ್ಲೀನಿಂಗ್ ಎಲ್ಲ ಮುಗಿಸಿ ನಾನು ಸ್ನಾನ ಮಾಡೆಲ್ಲ ಹೊರಡೋಷ್ಟರಲ್ಲಿ ಲೇಟ್ ಆಗಿಬಿಡ್ತು ಅಂತ ಹೇಳ್ಬಿಟ್ಟು ಎಕ್ಸಸೈಜು ಇಲ್ಲ, ವಾಕು ಇಲ್ಲ. ಹಾಗಾಗಿ ನಾನಿಲ್ಲಿ ತೋರಿಸ್ಕೊಂಡು ಚಿಂಟುನ ಬರ್ತಾ ಇದ್ದೀವಿ. ನೆಕ್ಸ್ಟು ಬರೋ ಹಾದಿಲಿ ಹೆಂಗಿದ್ರು ಚಿಂಟು ಕೆಮ್ಮಿತ್ತಲ್ಲ, ಸರಿ ಹೋಗುತ್ತೆ ಫಿಶ್ ಕೊಟ್ಟರೆ ಅಂತ ಹೇಳ್ಬಿಟ್ಟು, ಅಂದರೆ ಸ್ವಲ್ಪ ಶೀತ ಆಗಿತ್ತು ಅಂದರೆ ಫಿಶ್ ಕೊಟ್ಟರೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಫಿಶ್ನ ತೊಗೊಂಡು ನಾವಿಲ್ಲಿ ಮನೆಗೆ ಬರ್ತಾ ಇದ್ದೀವಿ. ಅಂದರೆ ಇದು ಏನು ಬೌನ್ಲೆಸ್ ಫಿಶ್ ಅಂತ ಹೇಳ್ಬಿಟ್ಟು ಕೊಟ್ಟರು. ಒಂದು 1/4 kg ಅಷ್ಟು ತೊಗೊಂಡಿದ್ದೀವಿ. ಯಾರು ಜಾಸ್ತಿ ಫಿಶ್ ತಿನ್ನಲ್ಲ, ಹಾಗಾಗಿ ತೊಗೊಂಡು ಬಂದ್ವಿ. ಇನ್ನೇನು ಬೆಳಗ್ಗೆ ತಿಂಡಿ ತಿಂದು ಡೆಟಾಕ್ಸ್ ವಾಟರ್ ಏನು ತೊಗೊಂಡಿರ್ಲಿಲ್ವಲ್ಲ ಅಂತೇಳಿ ಬಂದ ತಕ್ಷಣ ಸ್ನ್ಯಾಕ್ಸ್ ಅವರ್ ಆಗಿತ್ತು. ಹಾಗಾಗಿ ಚಿಂಟುಗೂ ಒಂದು ಲಡ್ಡು ಕೊಟ್ಟು ನಾನು ಒಂದು ಲಡ್ಡುನ ತಿಂತಾಯಿದ್ದೀನಿ, ಡ್ರೈ ಫ್ರೂಟ್ಸ್ ಲಡ್ಡುನ ತಿಂತಾಯಿದ್ದೀನಿ. ಅದ್ರ ಜೊತೆ ಗ್ರೀನ್ ಟೀನು ಕೂಡ ತಗೋತಾ ಇದ್ದೀನಿ. ಇನ್ನು ಫಿಶ್ ಎಲ್ಲ ನೀಟಾಗಿ ತೊಳೆದು ಅದಕ್ಕೆ ಉಪ್ಪು ಹುಳಿ ಎಲ್ಲನೂ ಸೇರಿಸಿ ಅದನ್ನು ಫ್ರಿಜ್ಗೆ ಇಡ್ತಾ ಇದ್ದೀನಿ, ಸಂಜೆ ಅಡುಗೆಗೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಇನ್ನು ಮಧ್ಯಾಹ್ನದ ಊಟದ ಟೈಮ್ ಆಗೇ ಹೋಗಿತ್ತು. ಹಾಗಾಗಿ ಇಡ್ಲಿ ಇತ್ತು, ಇಡ್ಲಿ ಜೊತೆ ಚಟ್ನಿ ಇತ್ತು, ಸ್ವಲ್ಪ ನೆನ್ನೆ ನೈಟ್ ಇದು ಸಾಂಬಾರು ಕೂಡ ಇತ್ತು. ಮನೆಯವ್ರಿಗೆ ಮುದ್ದೆನ ಮಾಡಿಕೊಟ್ಟೆ, ಅವರು ಊಟ ತಿನ್ಕೊಂಡು ಡ್ಯೂಟಿಗೆ ಹೋದರು. ನಾನು ಚಿಂಟು ಇಡ್ಲಿನೇ ತಿಂದು ಇನ್ನು ಮಧ್ಯಾಹ್ನಕ್ಕೆ ಮಜ್ಜಿಗೆನೂ ಕೂಡ ಕುಡಿದು ಮಧ್ಯಾಹ್ನದ ಊಟನೂ ಕೂಡ ಮುಗಿಸ್ಕೊತಾ ಇದ್ದೀನಿ. ಅಂತ ಅಂದರೆ ಸ್ವಲ್ಪ ಬೇಜಾರಲ್ಲಿ ಯಾವುದೇ ಕ್ಲಿಪ್ಪಿಂಗ್ಸು ಕೂಡ ತೊಗೊಳಕ್ಕಾಗಲಿಲ್ಲ ಗಡಿಬಿಡಿಲಿ. ಕೆಲವೊಂದು ಸಲ ಹಂಗಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಇನ್ನು ಫ್ರೆಂಡ್ಸ್, ನಾನು ಒಂದು ವಿಡಿಯೋದಲ್ಲಿ ಕ್ಯಾಲೋರಿ ಬಗ್ಗೆ ಮಾತಾಡಿದ್ದೆ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಅಂತಲೂ ಕೂಡ ಹೇಳಿದ್ದೆ. ಫ್ರೆಂಡ್ಸ್, ನಾವು ಪ್ರತಿನಿತ್ಯ ಇಷ್ಟು ಕ್ಯಾಲೋರಿ ಊಟನ ಕೊಟ್ಕೊಂಡು ನಾವು ನಮ್ಮ ಲೈಫ್ನ ಲೀಡ್ ಮಾಡಬೇಕು ಅಂತ ಇರುತ್ತೆ. ಹಾಗಾಗಿ ಅಷ್ಟೇ ಕ್ಯಾಲೋರಿ ಊಟನ ಕೊಡ್ತು ಅಂತ ಅಂದಾಗ ನಮ್ಮ ದೇಹಕ್ಕೆ ಅದು ನಾವು ಏನು ಆ್ಯಕ್ಟಿವಿಟಿಯಾಗಿರ್ತೀವಿ ಆ ಇದರಲ್ಲಿ ಅದನ್ನು ಬಳಸ್ಕೊಂಡು ಶಕ್ತಿ ರೂಪದಲ್ಲಿ ನಾವೇನು ತಿಂದಂಥ ಊಟ ನಾವು ಎಷ್ಟು ಆ್ಯಕ್ಟಿವ್ ಆಗಿರ್ತೀವಿ ಬೆಳಗ್ಗೆಯಿಂದ ಸಂಜೆವರೆಗೂ ಅದನ್ನು ಶಕ್ತಿ ರೂಪದಲ್ಲಿ ಬಳಸ್ಕೊಂಡು ಅದನ್ನು ಬರ್ನ್ ಮಾಡ್ತಾ ಬರುತ್ತೆ. ಮತ್ತು ನಮಗೆ ಎಲ್ಲೂ ಕೂಡ ಅದು ಕ್ಯಾಲೋರೀಸ್ ಇನ್ನು ಉಳ್ಕೊಳ್ಳೋದೇ ಇಲ್ಲ ಕ್ಯಾಲೋರೀಸು ನಮ್ಮ ದೇಹದಲ್ಲಿ. ಇನ್ನು ನಾವು ಅದಕ್ಕಿಂತ ಜಾಸ್ತಿ ಕ್ಯಾಲೋರಿ ಊಟನ ಕೊಡ್ತು ಅಂತ ಅಂದರೆ ಜಂಕ್ ಫುಡ್ಡು, ಬೇಕ್ರಿ ಐಟಮು ಈ ಥರದ್ದೆಲ್ಲ ಕೊಡ್ತಾ ಬಂತು ಅಂದರೆ ನಾವು ಹೆವಿ ಕ್ಯಾಲೋರಿ ಊಟನ ತಿಂದಂಗೆ ಆಗುತ್ತೆ, ನಮ್ಮ ದೇಹಕ್ಕೆ ಹೆವಿ ಕ್ಯಾಲೋರಿ ಕೊಟ್ಟಂಗೆ ಆಗುತ್ತೆ. ಆವಾಗ ಏನಾಗ್ಬಿಡುತ್ತೆ ಅಂತ ಅಂದರೆ ನಮ್ಮ ದೇಹ ಎಷ್ಟು ಆ್ಯಕ್ಟಿವ್ ಆಗಿದೆ ಅಷ್ಟು ಶಕ್ತಿನ ಮಾತ್ರ ಬಳಸ್ಕೊಂಡು ಇನ್ನು ಉಳಿದಂಥ ಕ್ಯಾಲೋರೀಸ್ ಎಲ್ಲನೂ ಏನು ಮಾಡುತ್ತೆ ನಮ್ಮ ದೇಹದಲ್ಲಿ ಫ್ಯಾಟಾಗಿ ಕನ್ವರ್ಟ್ ಮಾಡಿ ಇಟ್ಕೊಬಿಡುತ್ತೆ. ಹಾಗಾಗಿ ನಾವು ವೆಯ್ಟ್ ಗೇನ್ ಆಗೋದು. ಅದಕ್ಕೆ ನಾವೇನು ಮಾಡಬೇಕಪ್ಪ ಅಂತ ಅಂದರೆ ಕ್ಯಾಲೋರಿ ಡೆಫಿಸಿಯೆಂಟ್ ಅಂತ ಅಂದರೆ ಕ್ಯಾಲೋರಿ ಕೊರತೆ, ಅಂದರೆ ಕಡಿಮೆ ಕ್ಯಾಲೋರಿನ ತಿಂದ್ಕೊಂಡು ಜಾಸ್ತಿ ಕ್ಯಾಲೋರಿನ ಬರ್ನ್ ಮಾಡಬೇಕು ನಾವು. ಅಂದರೆ ಕ್ಯಾಲೋರಿ ನಮ್ಮ ದೇಹದಲ್ಲಿರ್ತಕ್ಕಂಥ ಕ್ಯಾಲೋರಿನ ನಾವು ಬರ್ನ್ ಮಾಡಬೇಕು. ಹೆಂಗಪ್ಪ ಅದು ಮಾಡೋದು ಅಂತ ಅಂದರೆ, ಈಗ ನಾವು ತಿಂದಂಥ ಒಂದಷ್ಟು ನಾವು ನಮ್ಮ ದೇಹಕ್ಕೆ ಕ್ಯಾಲೋರಿ ಕೊಡ್ತೀವಿ ಅಂತ ಅಂದರೆ ಅದಕ್ಕಿಂತ ಜಾಸ್ತಿ ನಾವು ಆ್ಯಕ್ಟಿವ್ ಆಗಿರಬೇಕು. ಒಂದು ಎಕ್ಸಸೈಸೋ, ವಾಕೋ ಮತ್ತು ನಮ್ಮ ಪ್ರತಿನಿತ್ಯದ ದಿನಚರಿ ಕೆಲಸಗಳನ್ನ ಆ್ಯಕ್ಟಿವ್ ಆಗಿ ಮಾಡ್ತಾ ಬಂತು ಅಂತ ಅಂದರೆ ನಾವು ತಿಂದಂಥ ಊಟನೂ ಕೂಡ ಕ್ಯಾಲೋರಿ ಶಕ್ತಿ ರೂಪದಲ್ಲಿ ಕರಗೋಗುತ್ತೆ. ಮತ್ತು ಏನು ನಮ್ಮದು ಹಳೆ ಫ್ಯಾಟು ಅಂದರೆ ಕ್ಯಾಲೋರಿ ಉಳ್ಕೊಂಡು ಫ್ಯಾಟಾಗಿ ಕನ್ವರ್ಟ್ ಆಗಿರುತ್ತಲ್ಲ ಅದು ಕೂಡ ಬರ್ನ್ ಆಗ್ತಾ ಬರುತ್ತೆ. ನಮ್ಮ ದೇಹ ಇನ್ನು ಸಾಕಾಗ್ತಾಯಿಲ್ಲ, ನೀನು ಕೊಟ್ಟಿರೋವಂಥ ಕ್ಯಾಲೋರೀಸ್, ಇಷ್ಟು ಕೊಟ್ಟಿರ್ತಕ್ಕಂಥ ಕ್ಯಾಲೋರೀಸ್ ಊಟ ನಮಗೆ ಸಾಕಾಗ್ತಿಲ್ಲ, ಹಾಗಾಗಿ ನನಗೆ ಇನ್ನೂ ಹೆಚ್ಚಾಗಿ ಕ್ಯಾಲೋರಿ ಬೇಕು. ಈಗ ನೀನೊಂದು ವಾಕ್ ಮಾಡ್ತಾ ಇದೆಯಾ, ಒಂದು ಎಕ್ಸಸೈಸ್ ಮಾಡ್ತಾ ಇದೆಯಾ, ನನಗೆ ಸುಸ್ತಾಗ್ತಿದೆಯಾ ಅಂತ ಅಂದಾಗ ನಮಗೆ ಇನ್ನೂ ಎಚ್ಚೆತ್ತವಾಗಿ ಕ್ಯಾಲೋರೀಸ್ ಬೇಕು ಅಂತ ಅಂದಾಗ ನಾವು ಮೊದಲೆಲ್ಲ ತಿಂದು ಏನು ಉಳಿಸ್ಕೊಂಡಿರ್ತೀವಿ ಕ್ಯಾಲೋರಿ, ಅದು ಫ್ಯಾಟಾಗಿ ಕನ್ವರ್ಟ್ ಆಗಿರುತ್ತಲ್ಲ, ಆ ಫ್ಯಾಟ್ನ ಶಕ್ತಿ ರೂಪದಲ್ಲಿ ಮತ್ತು ಕ್ಯಾಲೋರಿ ರೂಪದಲ್ಲಿ ನಮ್ಮ ದೇಹಕ್ಕೆ ಶಕ್ತಿನ ಕೊಡುತ್ತೆ. ಹಾಗಾಗಿ ಅದನ್ನು ನಾವು ಮಾಡ್ತಾ ಬಂತು ಅಂತ ಅಂದರೆ ನಮ್ಮ ವೆಯ್ಟ್ ಲಾಸ್ ಜೊತೆಗೆ ಫ್ಯಾಟ್ ಲಾಸು ಕೂಡ ಆಗ್ತಾ ಬರುತ್ತೆ. ಹಾಗಾಗಿ ನಾವು ಕಡಿಮೆ ತಿನ್ನಬೇಕು, ಜಾಸ್ತಿ ಕೆಲಸ ಮಾಡಬೇಕು. ಅಂದರೆ ನಮ್ಮ ಊಟ ಹೆಲ್ದಿಯಾಗಿರಬೇಕು, ಅನ್ಹೆಲ್ದಿಯಾಗಿರಬಾರ್ದು. ನಮ್ಮ ಊಟ ಹೆಲ್ದಿಯಾಗಿರಬೇಕು, ಅದ್ರ ಜೊತೆಗೆ ಫ್ಯಾಟ್ ಲಾಸು ಕೂಡ ಆಗ್ತಾ ಇರಬೇಕು, ವೆಯ್ಟ್ ಲಾಸು ಕೂಡ ಆಗ್ತಾ ಇರಬೇಕು, ಫ್ಯಾಟ್ ಲಾಸು ಕೂಡ ಆಗ್ತಾ ಇರಬೇಕು. ಹಾಗಾಗಿ ನಾನೊಂದು ಮೆಥಡಲ್ಲಿ ನಾನು ಇದನ್ನು ಫಾಲೋ ಅಪ್ ಮಾಡ್ಕೊ ಬರ್ತಾ ಇದ್ದೀನಿ. ಹಾಗಾಗಿ ಆ ಮೆಥಡ್ನು ಕೂಡ ನಿಮಗೆ ಹೇಳ್ತಾ ಇರೋದು. ನಿಮಗೆ ಕೆಲವೊಬ್ರಿಗೆ ಅನ್ನಿಸ್ತಾ ಇರುತ್ತೆ ನೋಡಿ, ಸ್ವಲ್ಪನೇ ತಿಂತಾ ಇರ್ತೀರಾ, ಬಟ್ ಅಷ್ಟೇನು ಸುಸ್ತೇ ಆಗಿರಲ್ಲ. ಏನಕ್ಕಪ್ಪ ಅದು ಅಂತ ಅಂದರೆ
ನೀವು ಹಳೆಯದೆಲ್ಲ ಏನು ಸ್ಟಾಕ್ ಉಳಿಸ್ಕೊಂಡಿದ್ದೀರಾ ಕ್ಯಾಲೋರೀಸು ಫ್ಯಾಟಾಗಿ, ಅದು ಇವಾಗ ಕನ್ವರ್ಟ್ ಆಗ್ತಾ ಇದೆ, ನಿಮಗೆ ಶಕ್ತಿ ರೂಪದಲ್ಲಿ ಸಿಗ್ತಾ ಇದೆ. ಹಂಗಾಗಿ ನಿಮಗೆ ಅಷ್ಟೇನು ಸುಸ್ತು ಮತ್ತು ಆಯಾಸ ಅಂತ ಅನ್ನಿಸ್ತಾ ಇಲ್ಲ. ಇನ್ನು ನೀವು ಫುಲ್ಲು ಸಣ್ಣ ಇದ್ದು ಈ ಥರ ಡಯಟ್ ಮಾಡ್ತೀನಿ ಅಂತ ಅಂದರೆ ಆಗೋದೇ ಇಲ್ಲ. ನಿಮ್ಮಲ್ಲಿ ಏನು ಕ್ಯಾಲೋರಿ ಫ್ಯಾಟಾಗಿ ಕನ್ವರ್ಟ್ ಆಗಿದೆ ಅದೇ ನಿಮ್ಗೆ ಇವಾಗ ಹೆಲ್ಪ್ ಮಾಡ್ತಾ ಇರೋದು, ಅದು ಕೂಡ ಕರಗುತ್ತೆ ಮತ್ತು ನೀವು ವೆಯ್ಟ್ ಲಾಸು ಕೂಡ ಆಗ್ತೀರಾ. ಹಾಗಾಗಿ ನಾನೊಂದು ಕ್ಯಾಲೋರಿ ಡೆಫಿಸಿಟ್ ಮೀಲ್ ಪ್ಲಾನ ಮಾಡಿಕೊಂಡು ಈಗ ನಿಮಗೆ ಡೈಲಿ ಏನು ತೋರಿಸ್ತಾ ಇದ್ದೀನಿ ಅದೇ ರೀತಿ ನೀವು ಕೂಡ ಫಾಲೋಅಪ್ ಮಾಡ್ಕೋಬೋದು ಅಂತ ಅಂದರೆ ನೀವು ಕೂಡ ವೆಯ್ಟ್ ಲಾಸ್ನ ಮಾಡ್ಕೋಬೋದು. ಇನ್ನು ಫ್ರೆಂಡ್ಸ್, ಕ್ಯಾಲೋರಿ ಡೆಫಿಸಿಟ್ ಮೀಲ್ ಪ್ಲಾನ್ ಬಗ್ಗೆ ನನಗೆ ಎಷ್ಟು ಗೊತ್ತೋ ಅದ್ರ ಬಗ್ಗೆ ನಾನು ಹೇಳಿದ್ದೀನಿ. ಅದ್ರ ಬಗ್ಗೆ ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ನಾನೇನು ಫಾಲೋಅಪ್ ಮಾಡ್ತಾಯಿದ್ದೀನಿ ಅದನ್ನು ಫಾಲೋಅಪ್ ಮಾಡ್ತಾ ಬಂತು ಅಂದರೆ ಅಷ್ಟೇ ಸಾಕು, ವೆಯ್ಟ್ ಲಾಸ್ ಆಗ್ತೀರಾ. ಹಾಗೇನೆ ನಾನಿಲ್ಲಿ ಸಂಜೆ ಊಟಕ್ಕೆ ಅಂತೇಳಿ ಮೀನು ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು, ಟೊಮೊಟೊ ಮತ್ತು ಇದು ಸಾಂಬಾರು ಪೌಡರ್ನ ರುಬ್ಕೊಂಡಿದ್ದೀನಿ. ಇಲ್ಲಿ ನಾನೇನು ಒಗ್ಗರಣೆಗೆ ಸ್ವಲ್ಪ ಎಣ್ಣೆನ ಹಾಕಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ ಒಗ್ಗರಣೆಗೆ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನು ಮೀನಿಗೆ ಆವಾಗಲೇ ಹುಣಸೆಹಣ್ಣು ಮತ್ತು ಉಪ್ಪನ್ನ ಸೇರಿಸಿದ್ದೀನಿ. ಅಂದರೆ ಹುಣಸೆಹಣ್ಣಿನ ಹುಳಿ ಮತ್ತು ಉಪ್ಪನ್ನು ಸೇರಿಸಿ ಅದು ಚೆನ್ನಾಗಿ ನೆನಿಬೇಕು, ಮ್ಯಾರಿನೇಟ್ ಆಗಬೇಕು ಅಂತ ಹೇಳ್ಬಿಟ್ಟು ಇಟ್ಟಿದ್ದೆ. ಅದು ಕೂಡ ಚೆನ್ನಾಗಿ ನೆನೀತು ಅಂತ ಅಂದರೆ ಉಪ್ಪು ಹುಳಿ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ಅದಕ್ಕೆ ಮೀನಿಗೆ ಅಂತ ಹೇಳ್ಬಿಟ್ಟು. ಇನ್ನು ನಾನು ಏನಿಲ್ಲಿ ರುಬ್ಕೊಂಡಿದ್ದಂಥ ಮಸಾಲನೂ ಕೂಡ ಹಾಕಿ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಲಿ ನಾನಿಲ್ಲಿ ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಏನಾದರೂ ವೀಡಿಯೋ ಮಾಡಬೇಕು ಅಂತ ಅಂದರೆ ಇದೇ ರೀತಿ ವೀಡಿಯೋನ ಮಾಡ್ಕೊಳ್ಳೋದು. ಹಾಗಾಗಿ ಅದು ಕೂಡ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡ್ಕೊತಾ ಇದ್ದೀನಿ ಅಂತ. ಕೆಲವೊಂದು ಡೈಲಿ ರೊಟೀನ್ ಜೊತೆ ಅಂದರೆ ಮನೆ ಕೆಲಸದ ಜೊತೆ ನನ್ನ ವೆಯ್ಟ್ ಲಾಸ್ ರೊಟೀನ್ ಜೊತೆನೂ ಕೂಡ ಅಲ್ಲಲ್ಲೇ ಕೆಲವೊಂದು ಸಣ್ಣ ಪುಟ್ಟ ವೀಡಿಯೋಗಳ್ನೂ ಕೂಡ ಮಾಡ್ಕೋತೀನಿ, ಹೆಲ್ಪ್ ಆಗ್ಬೋದು ಅಂತ ಹೇಳ್ಬಿಟ್ಟು. ಇನ್ನು ನೆಕ್ಸ್ಟು ನಾನಿಲ್ಲಿ ಚೆನ್ನಾಗಿ ಕುದೀತಾ ಇರ್ತಕ್ಕಂಥ ಮಸಾಲೆಗೆ ಉಪ್ಪನ್ನ ಹಾಕ್ಕೊಂಡು ನಾನೇನು ಮೀನನ್ನು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ ಅದನ್ನು ತೆಗ್ದಿಟ್ಕೊಂಡು ಇಲ್ಲಿ ಒಂದೊಂದೇ ಅದನ್ನು ಹಾಕೋತಾ ಇದ್ದೀನಿ. ಜಾಸ್ತಿ ಮೀನನ್ನು ಬೇಯಿಸೋ ಅವಶ್ಯಕತೆ ಇಲ್ಲ. ನಾವೇನು ಚಿಕನ್ನೆಲ್ಲ ಫ್ರೈ ಮಾಡ್ತೀವಿ ಉಪ್ಪೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಹುರಿತೀವಲ್ಲ, ಆವಾಗೆಲ್ಲ ಉಪ್ಪು ಖಾರ ಎಲ್ಲ ಹಿಡ್ದಿರುತ್ತೆ. ನಾವು ಫಿಶನ್ನು ಫ್ರೈ ಮಾಡೋಕ್ಕಾಗಲ್ವಲ್ಲ, ಹಾಗಾಗಿ ಈ ರೀತಿ ಹುಳಿ ಮತ್ತು ಉಪ್ಪನ್ನ ಸೇರಿಸ್ಬಿಟ್ಟು ಇಟ್ಬಿಡ್ತು ಅಂತ ಅಂದರೆ ಚೆನ್ನಾಗಿ ಹುಳಿ ಹಿಡ್ದಿರುತ್ತಲ್ಲ, ಆಗ ತಿನ್ನೋದಕ್ಕೂ ಕೂಡ ಏನು ಸಪ್ಪೆ ಅಂತ ಅನಿಸಲ್ಲ. ನಾನಿಲ್ಲಿ ಮೀನು ಸಾಂಬಾರೆಲ್ಲ ಮಾಡಿಟ್ಟು ಇನ್ನು ಬೆಳಗ್ಗೆ ವಾಕ್ ಹೋಗಿರ್ಲಿಲ್ವಲ್ಲ ಅಂತೇಳಿ ವಾಕ್ ಮಾಡ್ತಾ ಇದ್ದೀನಿ. ಅಂದರೆ ಈವ್ನಿಂಗ್ ವಾಕಿಗೆ ಬಂದಿದ್ದೀವಿ. ವಾಕನ್ನು ಮುಗಿಸ್ಕೊಂಡು ಹೋಗಿ ಇನ್ನು ನೈಟ್ ಊಟಕ್ಕೆ ಹೆಂಗಿದ್ರು ಸಾಂಬಾರು ಆಗಿತ್ತಲ್ಲ ಅಂತ ಹೇಳ್ಬಿಟ್ಟು ಸಂಜೆ ವಾಕ್ನ ಮಾಡ್ಕೋತಾ ಇದ್ದೀವಿ. ಕೆಲವೊಂದು ಟೈಮಲ್ಲಿ ಒಂದೊಂದು ಸಲ ನಾವು ಮೇಂಟೈನ್ ಮಾಡ್ಕೋಬೋದು, ಅಂದರೆ ನಮ್ಮ ಡಯಟ್ ಲಿಸ್ಟ್ನ ಮೇಂಟೈನ್ ಮಾಡ್ಕೋಬೋದು. ಕೆಲವೊಂದು ಸಲ ಮಿಸ್ ಆದಾಗ ಇಂಬ್ಯಾಲೆನ್ಸ್ ಆದಾಗ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಬಿಡ್ತು ಅಂತ ಅಂದರೆ ಆರಾಮಾಗಿ ನಾವು ವೆಯ್ಟ್ ಲಾಸ್ನ ಮಾಡ್ಕೋಬೋದು. ಅದ್ರ ಜೊತೆಗೆ ನಾವು ನಮ್ಮ ಟಾರ್ಗೆಟ್ ವೆಯ್ಟ್ನು ಕೂಡ ರೀಚ್ ಮಾಡ್ಬೋದು. ನಾನಿಲ್ಲಿ ಸ್ವಲ್ಪ ಕಾಫಿನೂ ಕೂಡ ತಗೋತಾ ಇದ್ದೀನಿ. ಬೆಳಗ್ಗೆ ಹಾಸ್ಪಿಟಲ್ಗೆ ಹೋಗಿದ್ವಲ್ಲ, ಸ್ವಲ್ಪ ತಲೆನೋವಿತ್ತು ಅಂತ ವೀಕ್ಲಿ 1 ಟೈಮ್ ಮಾತ್ರ ಕಾಫಿ ತಗೋತಾ ಇದ್ದೀನಿ. ಇನ್ನು ಮಧ್ಯಾಹ್ನ ಟೈಮ್ ಡೈಲಿ ತಗೋತಿದ್ದೆ, ಅದನ್ನು ಬಿಟ್ಟು ಇವಾಗ ವೀಕ್ಲಿ 1 ಟೈಮ್ಗೆ ಬಂದಿದ್ದೀನಿ. ಅದನ್ನು ಕೂಡ ನೆಕ್ಸ್ಟ್ ದಿನಗಳಲ್ಲಿ ಬಿಟ್ಬಿಡ್ತೀನಿ. ಇನ್ನು ನೈಟ್ ಊಟಕ್ಕೆ ನಾನಿಲ್ಲಿ ಫಿಶ್ ಸಾಂಬಾರ್ ಜೊತೆ ಚಪಾತಿನ ತೊಗೊಂಡಿದ್ದೀನಿ. ಇಲ್ಲಿಗೆ ನನ್ನ ಡೇ 13ನ ವೆಯ್ಟ್ ಲಾಸ್ ಜರ್ನಿ ವಿಡಿಯೋ ಮುಗಿಯುತ್ತೆ. ಯಾರೆಲ್ಲ ನನ್ನ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡ್ದೇನೆ ನೋಡಿದ್ರಿ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್.